ಹಾಸನ ಜಿಲ್ಲೆಯಲ್ಲಿ ಮತ ಪರಿಷ್ಕರಣೆ ಕೂಡ ಆರಂಭವಾಗಿದೆ. ಜೊತೆಗೆ BLO ಅಧಿಕಾರಿಗಳು ಮನೆ ಮನೆಗೆ ಹೋಗ್ತಾ ಇದ್ದಾರೆ ಅನ್ನುವ ಮಾತುಗಳು ಈಗ ಸದ್ಯಕ್ಕೆ ಕೇಳಿ ಬರ್ತದೆ. ಒಂದಿಷ್ಟು ಸಾರ್ವಜನಿಕವಾಗಿ ಪ್ರಶ್ನೆಗಳು ಕೂಡ ಮೂಡಿರುವಂಥದ್ದು, ಒಂದಿಷ್ಟು ಗೊಂದಲಗಳು ಕೂಡ ಮೂಡಿದೆ. ಜೊತೆಗೆ ಈಗ ನಮ್ಮ ಜೊತೆಗೆ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ. ಅಂದರೆ ಮೊದಲನೇದಾಗಿ ನಾವು ಶಾಸಕರು ಸಕಲೇಶಪುರ ಮತ್ತು ಆಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರು. ಆದರೆ ಇವರು ನಾನು ಮೊದಲೇ ಇವರಿಗೆ ಹೇಳ್ತಾ ಇರುವಂಥದ್ದು, ಸರ್ ನೀವೊಬ್ಬರು ಈಗಾಗಲೇ ಶಾಸಕರಾಗಿದ್ದೀರಿ ಸರ್. ಈಗ ನೀವು ಮತದಾರರಾಗಿ ಮಾತನಾಡೋದಾದರೆ SIR ಮತ ಪರಿಷ್ಕರಣೆ ಆಗ್ತಾಯಿದೆ ಸರ್. ಕೆಲವೊಂದು ಕಡೆ ಸಾಕಷ್ಟು ಲೋಪದೋಷಗಳು ಆಗ್ತಾ ಇದೆ ಅನ್ನುವ ಮಾತುಗಳು, BLOಗಳು ಮನೆಗೆ ಹೋಗ್ತಾರೆ, ಅವ್ರನ್ನ ಮನಮುಟ್ಟುವಲ್ಲಿ ಆ ಫಾರಮ್ ಫಿಲಪ್ ಮಾಡೋದಾಗಿರ್ಬೋದು, ಈ ಥರದ ಕೆಲಸದಲ್ಲಿ ಒಂದಿಷ್ಟು ಗೊಂದಲ ಆಗ್ತದೆ ಅನ್ನುವ ಆರೋಪಗಳಿದೆ ಸರ್. ನೀವು ಮತದಾರರಾಗಿ ಏನು ಹೇಳ್ತೀರಾ ಸರ್? ಸರ್, ನಾನು ಮತದಾರರಾಗಿ BLOಗಳು ಪ್ರತಿ ಮನೆಗೆ ಬಂದು ಎನಿಮಿನೇಷನ್ ಫಾರಮ್ನ ಡಿಸ್ಟ್ರಿಬ್ಯೂಷನ್ ಮಾಡಿ ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟು ಮತ್ತೆ ರೀಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಲ್ಲಿ ಎಲ್ಲೋ ಒಂದು ರೀತಿ ಸರ್ಕಾರದ ಒತ್ತಡಕ್ಕೋ ಇನ್ನೊಬ್ಬರು ಒತ್ತಡಕ್ಕೋ BLOಗಳಿಗೆ ಅತಿಯಾದ ಹೆಚ್ಚು ಒತ್ತಡವನ್ನು ಕೊಟ್ಟು ಅನಾವಶ್ಯಕವಾಗಿ ಸುಳ್ಳು ಅಂಕಿಅಂಶಗಳನ್ನ ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಸಕಲೇಶಪುರದಲ್ಲಿ 50% ಎನಿಮಿನೇಷನ್ ಫಾರಮ್ನ ಡಿಸ್ಟ್ರಿಬ್ಯೂಷನ್ ಆಗಿರಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಸಕಲೇಶಪುರದ 2111 ಎಮಿಗ್ರೇಷನ್ ಫಾರಮ್ ಬಿಟ್ಟರೆ ಎಲ್ಲವೂ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ. ನಾನು ಫೀಲ್ಡಲ್ಲಿ ಇರ್ತೀನಿ. ಫೀಲ್ಡಿನ ಎಲ್ಲ ಮಾಹಿತಿಗಳನ್ನು ಕೂಡ BLOಗಳಿಂದ ಇರ್ಬೋದು, ನಮ್ಮ ಕಾರ್ಯಕರ್ತರ ಮುಖಾಂತರ ಇರ್ಬೋದು, ಅಥವಾ BLA 2ಗಳಿಂದನೂ ಕೂಡ ನಾನು ಮಾಹಿತಿಯನ್ನು ತಗೋತೀನಿ. ಆದರೆ ಇಲ್ಲಿ ಹಾಸನ 39,000, ಅರ್ಕಲ್ಗೋಡು ಬಿಟ್ಟರೆ ಅರ್ಕಲ್ಗೋಡು 2284, ಹಾಸನ 39,378, ಸಕಲೇಶಪುರ 2111 ಬಿಟ್ಟರೆ ಎಲ್ಲವೂ ಡಿಸ್ಟ್ರಿಬ್ಯೂಷನ್ ಆಗೋಗ್ಬಿಟ್ಟಿದೆ ಅಂತಕ್ಕಂಥದ್ದು 100% ಆಗಿದೆ ಅಂತಕ್ಕಂಥ ಮಾಹಿತಿನ ಕೊಡ್ತಾರೆ. ನೋಡಿ, BLOಗಳಿಗೂ ಕೂಡ ಅನಾವಶ್ಯಕವಾಗಿ ಒತ್ತಡವನ್ನು ಹಾಕಿ ಅವ್ರಿಗೆ ಶಕ್ತಿಯನ್ನು ಮೀರಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ನೋಡ್ತಾ ಇರ್ತಕ್ಕಂಥ ಪ್ರಕಾರವಾಗಿ ಅವರು ಕೂಡ ನಮ್ಮ ರೀತಿಯಲ್ಲಿ ಮನುಷ್ಯರೇ. ಅನಾವಶ್ಯಕ ಒತ್ತಡ ಆಗ್ತಕ್ಕಂಥ ಕೆಲಸ ಮಾಡಬಾರ್ದು. ಇನ್ನೂ 20 ದಿನಗಳ ಸಮಯ ಇದೆ. 20 ದಿನಗಳಿಗೆ ಮನೆಗಳನ್ನ ಡಿವೈಡ್ ಮಾಡ್ಕೊಂಡು ಕೆಲಸವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಸೂಕ್ತವಾಗಿ, ಸಂಕ್ಷಿಪ್ತವಾಗಿ, ಯಾವುದೇ ಅಡೆತಡೆ ಇಲ್ಲದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಮಾಡಲಿ ಅಂತಕ್ಕಂಥ ನನ್ನ ಒತ್ತಾಯ. ಓಕೆ ಸರ್, ಈಗ ನಿಮ್ಮ ಈಗ ಕೆಲವೊಂದಿಷ್ಟು ಈಗ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಆ ಪಕ್ಷಗಳಿಂದಲೂ ಕೂಡ BLO ಜೊತೆಗೆ ಒಂದಿಷ್ಟು ಕಾರ್ಯಕರ್ತರನ್ನ ನೇಮಿಸಿದ್ದಾರೆ ಸರ್. BLA 2 ಅಂತ ನೇಮಿಸಿದ್ದಾರೆ. ಆದರೆ ಒಂದು ಈಗ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಾರೆ, ಹಾಸನಕ್ಕೆ ಬಂದಿರ್ತಾರೆ, ಕೆಲವೊಂದು ಮನೇಲಿ ಬಾಡಿಗೆಲಿರ್ತಾರೆ, ಇನ್ನೊಂದು ಮನೆಗೆ ಹೋಗಿರ್ತಾರೆ, ಈ ಬಾಡಿಗೆ ಮನೆಯಲ್ಲಿ ವೋಟರ್ ಲಿಸ್ಟ್ ಇರುತ್ತೆ, ಇನ್ನೊಂದು ಮನೇಲಿ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅದನ್ನು ಯಾವೆಲ್ಲ ರೀತಿಯಾಗಿ, ಅಂದರೆ ನೀವು ಮತದಾರರಾಗಿ BLOಗಳು ಏನು ಮಾಡ್ಬೇಕು ಸರ್? ಆ ಟೈಮಲ್ಲಿ ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಅದು ಈಗಾಗಲೇ ನಮ್ಮ ಶಾಸಕರು ಹೇಳಿದಾಗೆ ಈ BLOಗಳು ಯಾವುದೋ ಒಂದು ಒತ್ತಡದಲ್ಲಿ ಮಣಿದ್ದಾರೆ. ಯಾಕೆಂದರೆ ಈಗಾಗಲೇ ಅವರು 2002ನೇ ಇರುವಂಥ ಇದು ಚುನಾವಣೆಯಲ್ಲಿ ಕ್ರಮ ಸಂಖ್ಯೆಗಳನ್ನು ಹೇಳಬೇಕು. ಆ ನಿಟ್ಟಿನಲ್ಲಿ ಅವರು ನೀವು ಹೇಳಿದಾಗೆ 2002ರಲ್ಲಿ ಒಂದು ಕಡೆ ಮತದಾರ ಇದರಲ್ಲಿ ವೋಟರ್ ಲಿಸ್ಟಲ್ಲಿ ಒಂದು ಬೂತಲ್ಲಿ ಹಾಕಿರ್ತಾರೆ. ಈಗ 2025ರಲ್ಲಿ ಇರ್ತಾರೆ. ಈಗ ನೀವು ಸಿಟಿಗೆ ಬಂದಾಗ ಅವರು ಯಾವುದೋ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಮನೆಗಳನ್ನು ರೆಂಟಿಗೆ ಬೇರೆ ಕಡೆ ಹೋಗಿರ್ತಾರೆ. ಆದರೆ ಅದು ಏನಾಗುತ್ತೆ ಅಂದರೆ BLOಗಳಲ್ಲಿ ಪಟ್ಟಿ ಇರುತ್ತೆ ಅಲ್ಲ, ಏನು ಯಾವ್ಯಾವ ಬೂತಲ್ಲಿ 2002ರಲ್ಲಿ ಬೂತ್ ಪಟ್ಟಿ ಇರುತ್ತೆ. ಅವರು ಯಾವ ಬೂತಲ್ಲಿದ್ದಾರೆ ಆ BLOಗಳಿಗೆ ಕೇಳ್ಕೊಬೋದು. ಅಥವಾ ಈಗ ನಾವು ಈಗಾಗಲೇ ವಿರೋಧ ಪಕ್ಷದಲ್ಲಿ BLA 2ನ ಏಜೆಂಟ್ ಮಾಡಿದ್ವಿ. ಅವ್ರ ಕೈಲಿ ನಮಗೆ ಒಂದು 2002 ಪಟ್ಟಿ ಇರುತ್ತೆ, ಮತ್ತು 2025 ವೋಟರ್ ಲಿಸ್ಟ್ ಇರುತ್ತೆ. ಅಲ್ಲಿಯ ಮಾಹಿತಿ ತಗೊಂಡು ಮಾಡ್ಬೋದು. ಮತ್ತು ಇನ್ನೊಂದು ಆ್ಯಪ್ ಅಂತಿದೆ, ECI ನೆಟ್ ಅಂತ ಆ್ಯಪ್ ಇದೆ. ಆ ಆ್ಯಪಲ್ಲಿ ಹೋಗ್ಬಿಟ್ಟು ನೀವು ವೋಟರ್ ಲಿಸ್ಟಲ್ಲಿ ಹೋದಾಗ ಡೌನ್ಲೋಡ್ ಮಾಡಿಕೊಂಡ್ರೆ ಎಲ್ಲ ನಮ್ಮ ಇಡೀ ದೇಶದ ವೋಟರ್ ಲಿಸ್ಟ್ ಅಲ್ಲಿ ಬರುತ್ತೆ. ಆ ವೋಟರ್ ಲಿಸ್ಟ್ ನೀವು ಚೆಕ್ ಮಾಡಿದಾಗ ನಿಮಗೆ ಸಿಗುತ್ತೆ 2002 ಎಲ್ಲಿತ್ತು, ಅಥವಾ ಎಲ್ಲಿ ಅವರ ತಂದೆ ಇದ್ದರು, ಅವರ ಪೋಷಕರು ಇದ್ದರು, ಅದನ್ನು ನಾವು ಕಂಡುಹಿಡ್ಬೋದು. ಆ ನಿಟ್ಟಿನಲ್ಲಿ ಅದು BLOಗೆ ಒಂದು ಮಾಹಿತಿ ಕೊಡ್ಬೋದು. ಅದನ್ನು ನಾವು ಈ ಎಮಿನೇಷನ್ ಫಾರ್ಮಲ್ಲಿ ಫಿಲಪ್ ಮಾಡ್ಬೋದು. ಈಗಾಗಲೇ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳು ಉದ್ಭವ ಆಗಿದೆ. ಈಗ ಶಾಸಕರು ಹೇಳಿದಾಗೆ ಯಾವುದೋ ಒಂದು ಒತ್ತಡಕ್ಕೆ ಮಾಡಿದ್ದಾರೆ. ಅದೇ ರೀತಿ ನಾವು ಹಳ್ಳಿಗೆ ಹೋಗಿದಾಗ ಅಲ್ಲಿ ಅವರ ID ಕಾರ್ಡ್ ಇದೆ, ಆದರೆ ಇದರಲ್ಲಿ 2002ಅಲ್ಲಿ ವೋಟರ್ ಲಿಸ್ಟ್ ಇಲ್ಲ. ಆಗ ಏನು ಮಾಡೋದು ಅಂತ ಸಂಶಯ ಇತ್ತು. ಈಗ ನಿನ್ನೆ ನಡೆದಂಥ DC ಅವ್ರು ನಾವು ಕೇಳಿದಾಗ ಅದು ಮುಂದೆ ನಾವು ನೋಡುವ ಅವರ ಎಮಿನೇಷನ್ ಫಾರ್ಮ್ ಬಂದ ಮೇಲೆ ಅವರು ನಮ್ಮ ಇಂಡಿಯಾದ ಭಾರತೀಯ ನಾಗರಿಕರಿದ್ದಾರೆ, ಅವರು ಕೆಳಗೆ ಫಿಲಪ್ ಮಾಡಿ ಕೊಡ್ಬೋದು ಅಂತ ಹೇಳಿದ್ದಾರೆ. ಅದೇ ರೀತಿ ಕೊಟ್ಟಾಗ ಅವರಿಗೆ ನೋಟಿಸ್ ಹೋಗುತ್ತೆ. ನೋಟಿಸ್ ಹೋದಾಗ 11 ದಾಖಲಾತಿ ತಂದು ಕೊಟ್ಟರೆ ಅವರಿಗೆ SIRಲ್ಲಿ ಅವರು ಯಾವುದೋ ಒಂದು ದಾಖಲೆ ತಂದು ಕೊಟ್ಟರೆ ಅವ್ರದ್ದು ಇದಾಗುತ್ತೆ, ಅಧಿಕೃತ ಆಗುತ್ತೆ. ಆ ನಿಟ್ಟಿನಲ್ಲಿ SIR ಬಹಳ ಒಂದು ಒತ್ತಡದಲ್ಲಿ ಸರ್ಕಾರ ಮಾಡ್ತಿದೆ. ಆ ಒತ್ತಡದನ್ನು ಮಾಡಬಾರ್ದು. ಯಾಕೆಂದರೆ ಅವ್ರಿಗೂ ಒಂದು ಸ್ವಲ್ಪ, ಯಾಕೆಂದರೆ ಕೆಲಸ ಒತ್ತಡ ಇರುತ್ತೆ, ಭಾಳ ಸಮಸ್ಯೆ. ಮತ್ತು ಇನ್ನೊಂದು, ನಮ್ಮ ಮಲೆನಾಡು ಭಾಗದಲ್ಲಿ ಏನಾಗುತ್ತೆ, 1100-1200 ಓಟ್ ಇರುತ್ತೆ.
10 ಹಳ್ಳಿಗಳು ಸೇರುತ್ತೆ ಒಂದು ಬೂತ್ಗಳಿಗೆ. ಆ 10 ಹಳ್ಳಿಗಳಿಗೆ ಪ್ರವಾಸ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ಮಳೆಗಾಲ ಇಷ್ಟು ದಿನದಲ್ಲಿ ಮಳೆ ಬಹಳ ಮಳೆ ಇರೋದ್ರಿಂದ ಆ ವಿಸ್ತರಣೆ ಬಹಳ ದೊಡ್ಡದಿರೋದ್ರಿಂದ ಕಷ್ಟ ಆಗ್ತಾ ಉಂಟು. ಅದಕ್ಕೆ ಇನ್ನೂ ಯಾರಾದರೂ BLOಗೆ ಸಪೋರ್ಟರ್ಸ್ ಆಗಿ ವಾಟರ್ ಮ್ಯಾನು ಅಥವಾ ಯಾರನ್ನಾದರೂ ಹಾಕಬೇಕು ಅಂತೇಳಿ ನಾವು ಈಗಾಗಲೇ DC ಅವರಿಗೆ ಮನವಿ ಮಾಡಿದ್ದೇವೆ. ಇದಿಷ್ಟು ಹಾಸನದ ಸಾರ್ವಜನಿಕರು ಹೇಳುವಂಥ ಮಾತು. BLOಗಳು ಈಗಾಗಲೇ ಇಲ್ಲಿನ ಜನರಿಗೆ ಸ್ಪಂದಿಸಬೇಕಾಗಿದೆ. ಕೆಲವೊಂದು ಕಡೆಗೆ ಮನೆಗೆ ಹೋಗಬೇಕಾಗಿದೆ. ಜೊತೆಗೆ ಎಲ್ಲೋ ಒಂದು ಕಡೆ ದೇವಸ್ಥಾನದಲ್ಲಿ, ಜೊತೆಗೆ ಮಸೀದಿಯಲ್ಲಿ, ಇನ್ನೊಂದು ರಾಮ ಮಂದಿರದಲ್ಲಿ ಆ ರೀತಿ ಕುಳಿತುಕೊಂಡು ಮಾಡೋದನ್ನು ಬಿಟ್ಟು ಮನೆ ಹತ್ರ ಹೋಗಲಿ, ಅವ್ರಿಗೇನಾದರೂ ಗೊಂದಲ ಇದ್ದರೆ ಅದನ್ನು ಪರಿಹಾರ ಮಾಡಲಿ. ಇದು ಒಂದಿಷ್ಟು ಬಟ್ BLOಗಳ ಮೇಲೆ ಒತ್ತಡ ಇರಬಹುದು, ಸಾಕಷ್ಟು ಒತ್ತಡ ತಂದು ಬಹಳ ಬೇಗ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನು ಒಂದು ಕಡೆ ಮಾಡಿದರೆ, ಇನ್ನೊಂದಿಷ್ಟು ಟೈಮ್ ಕೊಡ್ಬೋದಾಗಿತ್ತು ಅನ್ನುವ ಮಾತುಗಳು ಇನ್ನೊಂದು ಕಡೆಯಿಂದ ಕೇಳಿ ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.